ಫ್ರೆಂಡ್ಸ್, ಡ್ರೈ ಫ್ರೂಟ್ ಮೋದಕ್ ಮಾಡಕ್ ನಮ್ಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ನೋಡ್ರಿ, ಅಕ್ಕಿ ಹಿಟ್ಟು. ಇಲ್ಲಿ ನಾನು ಅರ್ಧ ಕೆಜಿ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೈತಿ. ನಿಮ್ಗೆ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ತಗೋಬಹುದು. ಆಮ್ಯಾಗ 1 ಬಟ್ಲಷ್ಟು ಬೆಲ್ಲ ತಗೊಂಡಿನ್ರಿ. ನೋಡ್ರಿ, ಬೆಲ್ಲ ಅಂತೂ ಹಿಂಗ್ ಸಣ್ಣ ಚಾಕು ತಗೊಂಡ್ ಕಟ್ ಮಾಡ್ಕೊಂಡಿದ್ದೈತಿ, ಯಾಕಂದ್ರೆ ಜಲ್ದಿ ಕರಗ್ತೈತಿ ಅಂತೇಳಿ. ಆಮ್ಯಾಗ 1 ಬಟ್ಲಷ್ಟು ಒಣ ಕೊಬ್ಬರಿ ರೀ. ನೋಡ್ರಿ, ಅರ್ಧ ಬಟ್ಲಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿ, ಅರ್ಧ ಬಟ್ಲಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬಾದಾಮ. ನೋಡ್ರಿ, ಅರ್ಧ ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪುಡಿ ತಗೊಂಡಿದ್ದೈತಿ. ಆಮ್ಯಾಗ ತುಪ್ಪ. ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧ ಬಟ್ಲಷ್ಟು ತುಪ್ಪ ತಗೊಂಡಿದ್ದೈತಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ನೀವು ಜಾಸ್ತಿ ತಗೋರಿ. ಉಪ್ಪು, ಒಂದು ಚುಟಿಕೆ ಅಷ್ಟು ಉಪ್ಪು ತಗೊಂಡಿದ್ದೈತಿ. ಆಮ್ಯಾಗ ಇಲ್ಲಿ ನೋಡ್ರಿ, ಮೋದಕ್ ಮಾಡೋ ಅಚ್ಚು ಬರ್ತೈತಲ್ಲ, ಅದು ತಗೊಂಡಿದ್ದೈತ್ರಿ. ಅಚ್ಚು ಬರ್ತೈತಿ, ಅಂಗಡಿಯಾಗ ನಿಮ್ಗೆ ಕೇಳಿದ್ರಲ್ಲ ಸಿಗ್ತೈತ್ರಿ. ಇದಂತೂ ಜರ್ಮನ್ ಇದ್ರಿ. ನಿಮ್ಗೆ ಬೇಕಂದ್ರೆಲ್ಲ ಸ್ಟೀಲ್ದು ಪ್ಲಾಸ್ಟಿಕ್ನು ಸಿಗ್ತೈತ್ರಿ. ನೋಡ್ರಿ, ಮೋದಕದ ಅಚ್ಚು. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ಇಲ್ಲಿ ನೋಡ್ರಿ, ಕೊಬ್ಬರಿನ ನೀರು ಹಾಕ್ಲಾರ್ದಂಗ ಮಿಕ್ಸಿನಾಗ ಹಾಕಿ ರುಬ್ಕೊಂಡು ಬರೋಣ್ರಿ. ತರ್ತರಿ ರುಬ್ಕೊಂಡು ಬರೋಣ ಬರೀ. ಮತ್ತೆ ಇದು ಫಸ್ಟ್ ಹೋಗಿ ರುಬ್ಕೊಂಡು ಬರೋಣ. ಆಮ್ಯಾಗ ಏನು ಪ್ರೊಸೆಸ್ ಐತಂತಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಆಮ್ಯಾಗ ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಕೊಬ್ಬರಿ ಅಂತೂ ಮಿಕ್ಸಿ ಜಾರ್ನಾಗ ಹಾಕಿ ನೀರು ಹಾಕ್ಲಾರ್ದಂಗೆ ಹಿಂಗೆ ರುಬ್ಕೊಂಡ್ ಬಂದಿದ್ದೈತ್ರಿ. ನೀರು ಹಾಕ್ಲಾರ್ದಂಗ ಹಿಂಗೆ ರುಬ್ಕೊಂಡು ಬಂದಿದ್ದೈತಿ. ಫ್ರೆಂಡ್ಸ್, ಇವಾಗಂತೂ ಕೊಬ್ಬರಿ ಅಂತೂ ಹಿಂಗೆ ರುಬ್ಕೊಂಡು ಬಂದಿದ್ದಾಗೈತ್ರಿ. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮೊದ್ಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಒಂದು ಕಡಾಯಿ ಇಡೋಣ. ಫ್ರೆಂಡ್ಸ್, ಈ ಪ್ರೊಸೆಸ್ ಅಂತೂ ಹೂರ್ಣ ಮಾಡಾಕ್ರಿ. ಇದೇನು ಮೋದಕ್ ಮಾಡ್ತೀವಲ್ಲ ನಾವು, ಹೂರ್ಣ ಮಾಡ್ಕೊಳಕ್ಕೆ ಫಸ್ಟ್ ಪ್ರೊಸೆಸ್ ರೀ. ಫ್ರೆಂಡ್ಸ್, ನೋಡ್ರಿ, ಮೊದ್ಲಿಗೆ ಇದೇನು ಕೊಬ್ಬರಿ ನಾವು ಮಿಕ್ಸಿನಾಗ ಹಾಕೊಂಡಿರೋದ್ರಿ ನೀರು ಹಾಕ್ಲಾರ್ದಂಗ, ಅದು ಇವಾಗ ಕಡಾಯಿನಾಗ ಹಾಕೊಂಡ್ರಿ. ಕೊಬ್ಬರಿ ಹಾಕಿ ಇಲ್ಲಿ ನೋಡ್ರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗ ನೋಡ್ರಿ ಬೆಲ್ಲ ಹಾಕೋಣ. ಬೆಲ್ಲ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಹಾಕ್ಬೋದ್ರಿ. ಬೆಲ್ಲ ಹಾಕಿ ನೋಡ್ರಿ, ಕೊಬ್ಬರಿ ಮತ್ತು ಬೆಲ್ಲ ಅಂತೂ ಮಿಕ್ಸ್ ಮಾಡೋಣ್ರಿ. ಫ್ರೆಂಡ್ಸ್, ಗ್ಯಾಸ್ ಫ್ಲೇಮ್ ಅಂತೂ ಲೋ ಇಡ್ರಿ. ಮೀಡಿಯಂ ಫ್ಲೇಮ್ ಮತ್ತು ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ನೀರು ಹಾಕೊಂಡು, ಜಾಸ್ತಿ ಬೇಡ ರೀ, ಒಂದು ಸ್ವಲ್ಪ ನೀರು ಹಾಕೋಣ. ಯಾಕಂದ್ರೆ ಬೆಲ್ಲ ಕರಗಕ್ಕೆ ಅಂತೇಳಿನ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ ಅಷ್ಟ. ನೀರು ಹಾಕಿ ಚಲೋ ಮಿಕ್ಸ್ ಮಾಡ್ಕೋರಿ. ಫ್ರೆಂಡ್ಸ್, ನಿಮ್ಗೆ ಸಿಹಿ ಜಾಸ್ತಿ ಬೇಕಂದ್ರೆ ಬೆಲ್ಲ ನೀವು ಜಾಸ್ತಿ ಹಾಕೋರಿ, ಕಮ್ಮಿ ಬೇಕಂದ್ರೆ ನಿಮ್ಗೆ ಕಮ್ಮಿನೂ ಹಾಕ್ಬೋದ್ರಿ. ಇಲ್ಲಿ ನಾನು ಕೊಬ್ಬರಿಗೆ ಈಕ್ವಲ್ ಕ್ವಾಂಟಿಟಿ ಒಳಗೆ ಬೆಲ್ಲ ತೊಗೊಂಡಿದ್ದೈತ್ರಿ. ಇವಾಗ ಇದ್ರೊಳಗೆ ತುಪ್ಪ ಹಾಕೊಂಡ್ರಿ. ನೋಡ್ರಿ, ತುಪ್ಪ ಹಾಕೋಣ. ತುಪ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ. ಲೋ ಫ್ಲೇಮ್ನಾಗ ಇಟ್ಟು ಇದು ಹೂರ್ಣ ಮಾಡ್ಕೋರಿ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ, ಗೋಡಂಬಿ ಹಾಕ್ಕೊಳ್ಳೋಣ್ರಿ. ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿ ಹಾಕ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಬಾದಾಮ್ ಹಾಕ್ಕೊಳ್ಳೋಣ್ರಿ. ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಫ್ರೆಂಡ್ಸ್, ಗೋಡಂಬಿ ಮತ್ತು ಬಾದಾಮ್ ಬೇಡ ಅಂದ್ರಲ್ಲ, ನೀವು ಹಂಗ ಮಾಡ್ಕೋಬೋದ್ರಿ. ಹೂರ್ಣ ಇಷ್ಟ ಬೆಲ್ಲ ಮತ್ತು ಕೊಬ್ಬರಿ ಹಾಕೊಂಡು ನೀವು ಹೂರ್ಣ ಮಾಡ್ಕೋಬೋದ್ರಿ. ಫ್ರೆಂಡ್ಸ್, ಹಿಂಗೆ ಮಾಡೋದ್ರಿಂದ ಡಿಫ್ರೆಂಟ್ ಆಗಿರ್ತೈತಿ, ತಿನ್ನೋಕ್ನು ಭಾಳ ಚಲೋ ಇರ್ತೈತಿ ಅಂತೇಳಿ ಡ್ರೈ ಫ್ರೂಟ್ ಹಾಕಿದ್ದೈತ್ರಿ ನಾನು, ಗೋಡಂಬಿ ಮತ್ತು ಬಾದಾಮ. ನಿಮ್ಗೆ ಬ್ಯಾಡ ಅಂದ್ರೂ ನೀವು ಸ್ಕಿಪ್ನು ಮಾಡ್ಬೋದ್ರಿ. ಗೋಡಂಬಿ ಮತ್ತು ಬಾದಾಮ್ ಹಾಕೊಂಡು ಮಿಕ್ಸ್ ಮಾಡ್ಕೋರಿ. ಇವಾಗ ಇದ್ರೊಳಗೆ ಏಲಕ್ಕಿ ಪುಡಿ ಹಾಕೊಂಡ್ರಿ. ಏಲಕ್ಕಿ ಪುಡಿ ಹಾಕಿ ನೋಡಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇವಾಗಂತೂ ಗಣಪತಿ ಹಬ್ಬ ಬಂತಲ್ರಿ. ಮನ್ಯಾಗಂತೂ ಸ್ವೀಟ್ಸ್ ಎಲ್ಲ ಭಾಳ ರೀ. ಯಾಕಂದ್ರೆ ಗಣಪತಿ ಮನ್ಯಾಗ ಕುಂದ್ರಸೋರು ಏನು ಮಾಡ್ತಾರ್ರಿ, ಸ್ವೀಟ್ ಹೊರಗಿಂದ ತೊಗೊಂಡು ಬರ್ತಾರ್ರಿ. ಅಂದ್ರೆ ಪಾಪ್ಯುಲರ್ ಸ್ವೀಟ್ ಈ ಥರ ಸ್ವೀಟ್ ತೊಗೊಂಡು ಬಂದು ಮನ್ಯಾಗ ಹಬ್ಬ ಮಾಡ್ತಾರ್ರಿ. ಹಿಂಗೆಲ್ದಂಗೆ ನಾವು ಮನ್ಯಾಗ ಪ್ರತಿಯೊಂದು ಸ್ವೀಟ್ ಮಾಡ್ಕೊಂಡ್ರೆ ಹೆಂಗಿರ್ತೈತೆ ಅಂತೇಳಿ, ಕಮ್ಮಿ ಖರ್ಚಿನಾಗ ಜಾಸ್ತಿ ಸ್ವೀಟ್ ಹೆಂಗೆ ಮಾಡ್ಕೋಬೋದು ಅಂತೇಳಿ ವಿಡಿಯೋದಾಗ ನಿಮ್ಗೆ ಹೇಳ್ಕೊಡ್ತೀನಿ ರೀ, ಪ್ರತಿಯೊಂದು ವಿಡಿಯೋದಾಗ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಅಂತ ಮೊದ್ಲಿಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಸ್, ನೀವು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದಿಲ್ಲ ರೀ. ಹಂಗಂತೇಳಿ ಆಲ್ ಅಂತ ನೀವು ಬೆಲ್ ಬಟನ್ ಅಂತೂ ಪ್ರೆಸ್ ಮಾಡಬೇಕ್ರಿ, ಇಲ್ಲಕಂದ್ರೆ ಸಬ್ಸ್ಕ್ರೈಬ್ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಹಂಗಂತೇಳಿ ಒಂದು ಸಬ್ಸ್ಕ್ರೈಬ್ ಕೇಳೋದಷ್ಟೇ ರೀ ಪ್ರತಿಯೊಂದು ವಿಡಿಯೋದಾಗ ನಿಮ್ಗೆ. ಫ್ರೆಂಡ್ಸ್, ಹೂರ್ಣ ಅಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಬಂದ್ ಮಾಡೋಣ್ರಿ. ಫ್ರೆಂಡ್ಸ್, ಗ್ಯಾಸ್ ಅಂತೂ ಬಂದ್ ಮಾಡಿದ್ದೈತ್ರಿ. ಇವಾಗ ಹೂರ್ಣ ಅಂತೂ ತಣ್ಣಗಾಗಿ ಬಿಡೋಣ್ರಿ. ನೆಕ್ಸ್ಟ್ ಪ್ರೊಸೆಸ್ ಏನೈತೆ ಅಂತೇಳಿ ನಾವು ನೋಡೋಣ್ರಿ. ಬರ್ರಿ, ಮತ್ತು ಹೂರ್ಣ ಅಂತೂ ಸೈಡಿಗೆ ಇಟ್ಬಿಡೋಣ ಇವಾಗ. ಫ್ರೆಂಡ್ಸ್, ಮೊದ್ಲಿಗೆ ಗ್ಯಾಸ್ ಹಚ್ಚೋಣ್ರಿ. ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನೆಯಾಗ ಯಾವ ಕಡಾಯಿ ಇರ್ತೈತಲ್ಲ ಅದು ನೀವು ಯೂಸ್ ಮಾಡ್ಬೋದ್ರಿ.
ಇವಾಗ ಇದ್ರೊಳಗ ನೋಡ್ರಿ ತುಪ್ಪ ಹಾಕೊಂಡ್ರಿ. ಆಮ್ಯಾಗ ಇದ್ರೊಳಗ ನೋಡ್ರಿ ಇದೇ ನಾವು ಅರ್ಧ ಕೆಜಿ ಅಷ್ಟು ನಾವು ಅಕ್ಕಿ ಹಿಟ್ಟು ತಗೊಂಡಿದ್ವಲ್ಲ ಅದು ಹಾಕೊಂಡ್ರಿ. ನೋಡ್ರಿ ಅಕ್ಕಿ ಹಿಟ್ಟು ಹಾಕೋಣ. ಅಕ್ಕಿ ಹಿಟ್ಟು ಹಾಕಿ ನೋಡ್ರಿ ತುಪ್ಪದಾಗ ಜಸ್ಟ್ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ, ಡ್ರೈ ರೋಸ್ಟ್ ಮಾಡ್ಕೋಬೇಕಷ್ಟ. ಯಾಕಂದ್ರೆ ಹಿಟ್ಟಿಂದ ಹಸಿ ವಾಸನೆ ಹೋಗ್ಬೇಕಂತೇಳಿ ಹಿಂಗೆ ಹುರಿಬೇಕ್ರಿ. ಒಮ್ಮಿಕ್ಲೇನ ಹೈ ಫ್ಲೇಮ್ ಇಟ್ಟು ನೀವು ಹುರಿಯಕ್ಕೆ ಹೋಗ್ಬೇಡ್ರಿ. ಹಿಟ್ಟನ್ನ ಮೀಡಿಯಂ ಫ್ಲೇಮ್ ಇಲ್ಲಕಂದ್ರೆ ಲೋ ಫ್ಲೇಮ್ನಾಗ ಇಟ್ಟು ಜಸ್ಟ್ ಹಿಂಗೆ ಹುರ್ಕೋರಿ. ಹಿಟ್ಟಂತೂ ಲೋ ಫ್ಲೇಮ್ನಾಗ 2 ನಿಮಿಷ ಹುರ್ಕೊಂಡಿದ್ದೈತ್ರಿ. ಇದಂತೂ ರೆಡಿ ಐತ್ರಿ. ಇವಾಗ ಬೇರೆ ಪ್ಲೇಟ್ನಾಗ ಇದು ಹಿಟ್ಟು ತೆಗೆದು ಇದ ಕಡೆನಾಗ ನೆಕ್ಸ್ಟ್ ಪ್ರೊಸೆಸ್ ಮಾಡೋಣ್ರಿ. ಬರೀ ಮತ್ತೆ ಇದನ್ನ ಇವಾಗ ಒಂದು ಪ್ಲೇಟ್ನಾಗ ತೆಗೆದು ಬಿಡೋಣ. ಫ್ರೆಂಡ್ಸ್ ಇವಾಗ ಗ್ಯಾಸ್ ಹಚ್ಚೋಣ್ರಿ. ಗ್ಯಾಸ್ ಹಚ್ಚಿ ಇಲ್ಲೋಡ್ರಿ ಇದ ಕಡೆ ಇಡೋಣ್ರಿ. ಇವಾಗ ಏನ್ ನಾವು ಹುರ್ಕೊಂಡಿದ್ವಲ್ರಿ ಇದ ಕಡೆ ಇಡೋಣ. ಇವಾಗ ಇದ್ರೊಳಗ ಇಲ್ಲೋಡ್ರಿ ನೀರ್ ಹಾಕೊಂಡ್ರಿ. ನೀರ್ ಒಮ್ಮಿಕ್ಲೇನ್ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬಂದು ಹಿಟ್ಟನ್ನ ನಾದ್ಕೊಳ್ಳೋದ್ರಿ. ಮೋದಕ್ ಏನ್ ಮಾಡ್ತೀವಲ್ಲ ನಾವು ಹಿಟ್ಟನ್ನ ನಾದ್ಕೊಳ್ಳೋದ್ರಿ. ಇವಾಗ ಇದ್ರೊಳಗ ಸ್ವಲ್ಪ ತುಪ್ಪ ಹಾಕೊಂಡ್ರಿ. ನೋಡ್ರಿ ಇದ ನೀರೊಳಗ ಸ್ವಲ್ಪ ತುಪ್ಪ ಹಾಕೋಣ. ಫ್ರೆಂಡ್ಸ್ ಇವಾಗ ಇದ್ರೊಳಗ ನೋಡ್ರಿ ಈ ನೀರೊಳಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ ಟೇಸ್ಟಿಗೆ. ಹಿಂಗೆ ಉಪ್ಪು ಹಾಕೋದ್ರಿಂದ ಮೋದಕ್ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತ್ರಿ ಹಂಗಂತೇಳಿ. ಫ್ರೆಂಡ್ಸ್ ನೀರಂತೂ ಬಿಸಿ ಆಗೈತ್ರಿ. ಇವಾಗ ಇದ್ರೊಳಗ ನೋಡ್ರಿ ಹಿಟ್ಟು ಹಾಕೊಂಡ್ರಿ. ಹಿಟ್ಟು ಹಾಕಿ ನೋಡ್ರಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ನಾಗ ಹಿಟ್ಟು ಮಿಕ್ಸ್ ಮಾಡ್ರಿ. ಒಮ್ಮಿಕ್ಲೆ ನೀವು ಹೈ ಫ್ಲೇಮ್ ಮತ್ತು ಮೀಡಿಯಂ ಫ್ಲೇಮ್ನಾಗ ಇಡಕ್ಕೆ ಹೋಗ್ಬೇಡ್ರಿ. ಒಂದ್ 2 ನಿಮಿಷ ಹಿಂಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಅಷ್ಟ, ಜಾಸ್ತಿ ಏನು ಬೇಡ. ಯಾಕಂದ್ರೆ ಹಸಿ ಹಿಟ್ಟಿನ ವಾಸನೆ ಬರಬಾರ್ದು ಅಂತೇಳಿ ಈ ಪ್ರೊಸೆಸ್ ಮಾಡ್ತಾರ್ರಿ. ನೀವು ಹಿಂಗ ಮಾಡ್ರಿ. ಇವಾಗ ಇದ್ರೊಳಗ ಇಲ್ಲಿ ನೋಡ್ರಿ ಇನ್ನೊಂದು ಚಮಚಿ ಅಷ್ಟ ತುಪ್ಪ ಹಾಕ್ಲಿಕ್ಕತ್ತೀನಿ ನಾನು. ನಿಮ್ಗೆ ಬೇಕಂದ್ರೆ ನೀವು ಹಾಕ್ರಿ, ಇಲ್ಲಕಂದ್ರೆ ಬೇಡ. ತುಪ್ಪ ಜಾಸ್ತಿ ಹಾಕೋದ್ರಿಂದ ಮೋದಕ್ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ. ಅದನ್ನ ನಾವು ಡ್ರೈ ಫ್ರೂಟ್ ಹಾಕಿ ನಾವು ಮೋದಕ್ ಮಾಡ್ಲಿಕ್ಕತ್ತೀವಲ್ಲ ಹಂಗಂತೇಳಿ ನೋಡ್ರಿ ತುಪ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನ್ ನಾವ್ ನೀರ್ ಹಾಕಿದ್ದೆ ನಾನು ಕರೆಕ್ಟ್ ಬರಬ್ಬರಿ ಐತ್ರಿ. ಒಂದ್ ವೇಳೆ ನಿಮ್ಗೆ ನೀರ್ ಕಮ್ಮಿ ಅನ್ಸಿದ್ರಲ್ಲ ಮೊದಲಿಗ ನೀವು ಸ್ವಲ್ಪ ನೀರ್ ಬಿಸಿ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿರ್ರಿ. ಕಮ್ಮಿ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕೊಂಡು ನೀವು ಮಿಕ್ಸ್ ಮಾಡ್ಬೋದ್ರಿ. ಫ್ರೆಂಡ್ಸ್ ಮೋದಕ್ ಮಾಡಕ್ಕಂತೂ ಕರೆಕ್ಟ್ ಕನ್ಸಿಸ್ಟೆಂಟ್ನಾಗ ಹಿಟ್ಟಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಬಂದ್ ಮಾಡ್ಬಿಡೋಣ್ರಿ. ಫ್ರೆಂಡ್ಸ್ ಗ್ಯಾಸ್ ಅಂತೂ ಇವಾಗ ಬಂದ್ ಮಾಡಿದ್ದೈತ್ರಿ. ಇವಾಗ ಇದನ್ನ ಸ್ಟೀಲ್ ಪರಾತ್ನಾಗ ತೆಗೆದು ತಣ್ಣಗಾಗ್ಬಿಡೋಣ್ರಿ. ತಣ್ಣಗಾಗಿದ್ಮ್ಯಾಗ ಚಲೋ ನಾದಿ ಆಮ್ಯಾಗ ಮೋದಕ್ ಮಾಡೋಣ್ರಿ. ಅಂದ್ರೆ ಡ್ರೈ ಫ್ರೂಟ್ ಮೋದಕ್ ಹೆಂಗ್ ಮಾಡೋದಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ. ಮತ್ತೆ ಇದನ್ನ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹಿಟ್ಟಂತೂ ಸ್ವಲ್ಪ ತಣ್ಣಗಾಗೈತ್ರಿ. ಜಾಸ್ತಿ ಅಂತೂ ತಣ್ಣಗಾಗಿಲ್ಲ, ಸ್ವಲ್ಪ ತಣ್ಣಗಾಗೈತ್ರಿ. ಇವಾಗ ನೋಡ್ರಿ ಹಿಟ್ಟನ್ನ ನಾದ್ಕೊಳ್ಳೋಣ್ರಿ. ನೋಡ್ರಿ ಚಲೋ ನಾದ್ಕೊಳ್ಳೋಣ. ಹಿಟ್ಟು ಬಿಸಿನ ಐತಿ, ಪೂರ್ತಿ ತಣ್ಣಗಂತೂ ಆಗಿಲ್ಲ. ನೋಡ್ರಿ ಚಲೋ ನಾದ್ಕೋಬೇಕು. ಒಂದ್ ವೇಳೆ ನೀರ್ ಏನಾದ್ರು ನಿಮ್ಗೆ ಕಮ್ಮಿ ಅನ್ಸಿದಲ್ಲ ಸ್ವಲ್ಪ ಬಿಸಿ ನೀರ್ ಹಾಕೊಂಡು ಹಿಂಗ್ ನಾದ್ಕೋಬೋದ್ರಿ. ಹಿಂಗ್ ನಾದವಾಗ ನೀವು ತುಪ್ಪ ಹಾಕಿ ಚಲೋ ನಾದ್ರಿ. ಯಾಕಂದ್ರೆ ತುಪ್ಪ ಹಾಕೋದ್ರಿಂದ ಚಲೋ ಮೆತ್ತಗಾಗ್ತೈತ್ರಿ ಹಿಟ್ಟಂತೂ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ ಸ್ವಲ್ಪ ತುಪ್ಪ ಹಾಕ್ಲಿಕ್ಕತ್ತೀನ್ರಿ ನಾನು. ಬೇಕಂದ್ರೆ ನೀವು ಹಾಕ್ರಿ, ಇಲ್ಲಕಂದ್ರೆ ಬೇಡ. ಇದಂತೂ ಆಪ್ಷನಲ್ ರೀ. ನಿಮ್ಗೆ ಬೇಕಂದ್ರೆ ನೀವು ತುಪ್ಪ ಹಾಕಿನೂ ನಾದ್ಬಹುದ್ರಿ, ಇಲ್ಲಕಂದ್ರೆ ಇಲ್ಲ. ನೋಡ್ರಿ ತುಪ್ಪ ಹಾಕಿ ಚಲೋ ನಾದ್ಬೇಕ್ರಿ. ನೋಡ್ರಿ ಪರ್ಫೆಕ್ಟ್ ಐತ್ ನೋಡ್ರಿ ಹಿಟ್ಟಂತೂ. ಹಿಂಗ್ ಮುದ್ದಿ ಇರ್ಬೇಕ್ರಿ. ಜಾಸ್ತಿ ಡ್ರೈ ಇದ್ರೆಲ್ಲ ಮೋದಕ್ ಮಾಡಕ್ಕಂತೂ ಕಷ್ಟ ಆಗ್ತಿತ್ರಿ. ಅದು ಫ್ರೆಂಡ್ಸ್ ಇವಾಗಂತೂ ಹಿಟ್ಟನ್ನ ನಾದೋಣ್ರಿ. ನಾದಿ ಆಮ್ಯಾಗ ನೆಕ್ಸ್ಟ್ ಪ್ರೊಸೆಸ್ ಏನಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ. ಮತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹಿಟ್ಟಂತೂ ಚಲೋ ನಾದಿದ್ದೈತಿ. ಸಾಫ್ಟ್ ಆಗಿ ನೋಡ್ರಿ ಇಲ್ಲಿ ನೋಡ್ಬೋದು, ಸಾಫ್ಟ್ ಆಗಿ ಹಿಂಗ್ ಹಿಟ್ಟು ನಾದಿದ್ದೈತ್ರಿ. ಫ್ರೆಂಡ್ಸ್ ಹಿಂಗ್ ಹಿಟ್ಟು ನಾದಿ ನೀವು ಹಿಂಗ ಗಾಳಿಗೆ ಬಿಡಬಾರ್ದ್ರಿ. ಇದನ್ನ ಯಾವ್ದಾದ್ರು ಒಂದು ಬಟ್ಟೆ ತಗೊಂಡು ಹಿಂಗ ಮುಚ್ಚಿಡ್ಬೇಕ್ರಿ. ಯಾವಾಗ ನಿಮ್ಗೆ ಹಿಟ್ಟು ಬೇಕಲ್ಲ ಹಿಂಗೆ ಸ್ವಲ್ಪ ಹಿಟ್ಟು ತಗೊಂಡು ಹಿಂಗ ಮುಚ್ಚಿಡ್ಬೇಕ್ರಿ. ಇಲ್ಲಕಂದ್ರೆ ಏನಾಗ್ತೈತಿ ಗಾಳಿಗೆ ಪೂರ್ತಿ ಗಟ್ಟಿ ಆಗಿಬಿಡ್ತೈತಿ, ಅಂದ್ರೆ ಒಣಗಿ ಹೋಗ್ತೈತ್ರಿ ಹಿಟ್ಟು. ಹಂಗಾಗ್ಬಾರ್ದಂದ್ರೆ ಒಂದು ಬಟ್ಟೆ ತಗೊಂಡು ಹಿಂಗೆ ಮುಚ್ಚಿಡ್ಬೇಕ್ರಿ ಗಾಳಿ ಹೋಗ್ಲಾರ್ದಂಗ. ಈ ಪ್ರೊಸೆಸ್ ಅಂತೂ ಇವಾಗ ಆಗೈತ್ರಿ. ನೆಕ್ಸ್ಟ್ ಇವಾಗ ನಾನು ತಣ್ಣಗಾಗೈತಿ. ಇವಾಗ ಡ್ರೈ ಫ್ರೂಟ್ ಮೋದಕ್ ಮಾಡೋಣ್ರಿ. ಹೆಂಗ್ ಮಾಡೋದಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ. ಮತ್ತೆ ಮೊದ್ಲಿಗ ಮೋದಕ್ ಹಚ್ಚಿಗೆ ನೋಡ್ರಿ ತುಪ್ಪ ಹಚ್ಚೋಣ್ರಿ ಹಿಂಗ. ಯಾಕಂದ್ರೆ ಸರಳ ಬರ್ತೈತೆ ಅಂತೇಳಿ ಮೋದಕ್ ಏನಾದ್ರು ನಾವು ಮಾಡಿದ್ರಲ್ಲ ಸರಳ ಬರ್ತೈತ್ರಿ ಹಂಗಂತೇಳಿ ನೋಡ್ರಿ ತುಪ್ಪ ಹಚ್ಚಬೇಕ್ರಿ ಹಿಂಗ. ಇದಂತೂ ರೆಡಿ ಐತ್ರಿ. ಇವಾಗ ಸೈಡಿಗೆ ಇಟ್ಬಿಡೋಣ. ಸೈಡಿಗೆ ಇಟ್ಟ ಹೂರ್ಣದ ಜೊತೆ ಹೆಂಗ್ ಮೋದಕ್ ಮಾಡಿರ್ತಾರ ಅಂತೇಳಿ ಹೇಳ್ಕೊಡ್ತೀನಿ ನಿಮ್ಗೆ ಬರ್ರಿ. ಮತ್ತೆ ಇವಾಗ ಸ್ವಲ್ಪ ಹಿಟ್ಟು ತಗೊಳ್ಳೋಣ್ರಿ. ನೋಡ್ರಿ ಸ್ವಲ್ಪ ಹಿಟ್ಟು ತಗೊಳ್ಳೋಣ. ಹಿಟ್ಟು ತಗೊಂಡ ಹಚ್ಚಿಂದ ಲಾಕ್ ಅಲ್ಲಿ ಐತಲ್ರಿ ಮೋದಕ್ದ ಅಲ್ಲಿ ಹಿಂಗ್ ಹಿಡೀರಿ. ಹಿಂಗ್ ಹಿಡ್ದ ಈ ಹಿಟ್ಟನ ಹಿಂಗ್ ಮೋದಕ್ದ ಹಚ್ಚೈತಲ್ಲ ಅದ್ರೊಳಗೆ ಹಾಕ್ರಿ. ಹಿಂಗ ಕೈಗೆ ತುಪ್ಪ ಹಚ್ಕೋರಿ. ಯಾಕಂದ್ರೆ
ಹಿಟ್ಟಂತೂ ಕೈಗೆ ಹಿಡಿಯೋದಿಲ್ರಿ, ಹಂಗಂತೇಳಿ ನೋಡ್ರಿ ಹಿಂಗೆ ಹಚ್ಚೊಳಗೆ ಸರಿ ಇದು ಮಾಡ್ಕೊರಿ ನೀವು. ನೋಡ್ರಿ ಹಾಕೊಂಡು ಇದು ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಗೆದು ಬಿಡ್ರಿ. ತೆಗೆದು ಇದ ಪರತ್ನಾಗ ಹಾಕಿ ಹಿಂಗೆ ಬಟ್ಟೆ ಮುಚ್ಚಿಬಿಡ್ರಿ. ಇವಾಗ ಇಲ್ಲಿ ನೋಡ್ರಿ ಹೂರ್ಣ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟ ಹೂರ್ಣ ಒಳಗೆ ಹಾಕೊಂಡ್ರಿ. ನೋಡ್ರಿ ಹೂರ್ಣನು ಹಿಂಗೆ ತುಂಬೋನ್ರಿ. ಮೋದಕ ಒಳಗೆ ಹಿಂಗೆ ಹೂರ್ಣ ತುಂಬೋಣ. ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡೆ ನೋಡ್ರಿ, ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಮುಚ್ಚಿಬಿಡೋಣ್ರಿ. ಹಿಟ್ಟು ತೊಗೊಂಡು ಹಿಂಗೆ ಹೂರ್ಣ ಮುಚ್ಚಿಬಿಡೋಣ. ಇಲ್ಲಿ ನೋಡ್ರಿ ಹಿಂಗೆ ಮುಚ್ಚಿ ಮೋದಕದ ಹಚ್ಚಿಂದ ಲಾಕ್ ತೆಗಿಯೋಣ್ರಿ. ಇಲ್ಲಿ ನೋಡ್ರಿ ಮೆಲ್ಲಗೆ ತೆಗೀರಿ, ಗಡ್ಬಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವಾವ್ ಎಷ್ಟು ಚಲೋ ಆಗೈತೆ ನೋಡ್ರಿ ಮೋದಕ. ಅದನ್ನು ಡ್ರೈ ಫ್ರೂಟ್ ಮೋದಕ ರೀ. ಹಿಂಗೆ ಎಕ್ಸ್ಟ್ರಾ ಇದ್ದಿದ್ದು ನೀವು ತೆಗಿಬೋದ್ರಿ. ಇವಾಗ ಇದನ್ನ ನೋಡ್ರಿ ಒಂದು ಪ್ಲೇಟ್ನಾಗ ಇಡೋಣ್ರಿ. ಇವಾಗ ಈ ಪ್ಲೇಟ್ನ ನಾವು ಸೈಡಿಗೆ ಇಡೋಣ್ರಿ. ನೆಕ್ಸ್ಟ್ ಇನ್ನೊಂದು ಹೇಳ್ಕೊಡ್ತೀನಿ ರೀ ಹೆಂಗೆ ಮಾಡೋದು ಅಂತೇಳಿ. ಇನ್ನೊಂದ್ಸರಿ ನೋಡೋಣ್ರಿ ಮೋದಕ ಹೆಂಗೆ ಮಾಡೋದು ಅಂಥೇಳಿ. ಕರೆಕ್ಟ್ ಶೇಪ್ ಬರ್ತೈತ್ರಿ. ನೀವು ಪ್ರತಿ ಸಾರಿ ಮಾಡುವಾಗ ಮೋದಕ ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಕೋರಿ ಅಚ್ಚಿಗೆ, ಅವಾಗ ಸರಳ ಬರ್ತೈತ್ರಿ. ಇವಾಗ ಇದನ್ನು ಪ್ಲೇಟ್ನಾಗ ತೆಗೆದ್ಬಿಡೋಣ್ರಿ. ಫ್ರೆಂಡ್ಸ್ ಹಿಂಗೆ ಎಲ್ಲ ಮೋದಕನು ಮಾಡ್ಕೊಳ್ಳೋಣ್ರಿ. ಮಾಡಿ ಹೆಂಗೆ ಇದನ್ನ ಸ್ಟೀಮ್ ಒಳಗೆ ಅಂದರೆ ನೀರು ಹಾಕಿ ಹೆಂಗಿದು ಬೇಯಿಸ್ಕೊಳ್ಳೋದಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಬರ್ರಿ ಮತ್ತೆ ಎಲ್ಲ ಮೋದಕ ಹಿಂಗೆ ರೆಡಿ ಮಾಡ್ಕೊಳ್ಳೋಣ್ರಿ. ಆಮ್ಯಾಗ ಹೆಂಗೆ ಮಾಡೋದಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮೋದಕ ಅಂತೂ ಮಾಡಿ ರೆಡಿ ಐತ್ರಿ. ಇವಾಗ ಈ ಮೋದಕನ ಬೇಯಿಸೋಣ್ರಿ. ಈಗ ಹೆಂಗೆ ನಾವು ಇಡ್ಲಿ ಮಾಡಿ ಹೆಂಗೆ ನಾವು ಬೇಯಿಸ್ತೀವಲ್ರಿ ಹಂಗೆ ಇವಾಗ ಮೋದಕನು ಬೇಯಿಸ್ಕೊಳ್ಳೋಣ್ರಿ. ಮೊದ್ಲಿಗೆ ಇದು ಬಂದು ಜಲ್ಲೆಡಿ ಪರಾತ್ರಿ. ಬೇಕಂದ್ರೆ ನೀವು ಇಡ್ಲಿ ಪಾತ್ರೆ ಐತಲ್ರಿ, ಇಡ್ಲಿ ಸ್ಟ್ಯಾಂಡ್ ಒಳಗೆ ನೀವು ಮೋದಕ ಬೇಯಿಸ್ಬೋದ್ರಿ. ಇದಂದ್ರೆ ಸ್ವಲ್ಪ ಅಗಲಿ ಇರ್ತೈತಲ್ಲ, ಒಂದಕ್ಕೊಂದು ಹತ್ತೋದಿಲ್ಲ ಅಂತೇಳಿ ನಾನು ಜಲ್ಲೆಡಿ ಪರಾತ್ನಾಗ ನಾನು ಬೇಯಿಸ್ಕೊಳಕತ್ತೀನಿ ರೀ ಮೋದಕ. ಫ್ರೆಂಡ್ಸ್ ಇವಾಗ ಈ ಮೋದಕನೆಲ್ಲ ಬೇಯಿಸ್ಕೊಳ್ಳೋಣ್ರಿ. ಹೆಂಗೆ ಬೇಯಿಸ್ಕೊಳ್ಳೋದಂತೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ಮತ್ತೆ. ಫ್ರೆಂಡ್ಸ್ ಮೊದ್ಲಿಗೆ ಗ್ಯಾಸ್ ಹಚ್ಚೋಣ್ರಿ. ಗ್ಯಾಸ್ ಹಚ್ಚಿ ಒಂದು ಬೊಗಣಿ ಇಡೋಣ. ಫ್ರೆಂಡ್ಸ್ ಇಲ್ಲಿ ನಾನು ಇಡ್ಲಿ ಪಾತ್ರೆ ಬರ್ತೈತಲ್ಲ ಇಡ್ಲಿ ಸ್ಟ್ಯಾಂಡ್, ಅದ್ರೊಳಗೆ ಮಾಡ್ಲಿಕ್ಕತ್ತಿಲ್ಲ ರೀ ಮೋದಕ. ಹಿಂಗೆ ಬೊಗಣಿ ಇಟ್ಟು ಮಾಡಕತ್ತೀನಿ ರೀ ನಾನು. ನೀವು ಬೇಕಂದ್ರೆ ನೀವು ಇಡ್ಲಿ ಸ್ಟ್ಯಾಂಡ್ ಒಳಗೆ ಮೋದಕ ಮಾಡ್ಬೋದ್ರಿ. ಇವಾಗ ಇದ್ರೊಳಗೆ ನೀರು ಹಾಕೊಂಡ್ರಿ. ಫ್ರೆಂಡ್ಸ್ ಹೊಗನಾಗ ಮೋದಕ ಬೇಯ್ಬೇಕ್ರಿ, ಹಂಗಂತೇಳಿ ನೀರಂತೂ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಒಮ್ಮಿಕ್ಲೆ ನೀವು ಜಾಸ್ತಿ ನೀರು ಹಾಕಿದ್ರಲ್ಲ ಇದೆಲ್ಲ ಪೂರ್ತಿ ಬೆಂದು ಚಲೋ ಆಗೋದಿಲ್ರಿ ಮೋದಕ. ಹಂಗಂತೇಳಿ ನೀವು ನೀರು ಕಮ್ಮಿನ ಹಾಕ್ರಿ. ಕಮ್ಮಿ ಹಾಕಿ ಮೀಡಿಯಂ ಫ್ಲೇಮ್ನಾಗ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕ್ರಿ, ಜಾಸ್ತಿ ಏನು ಬೇಡ. ನೋಡ್ರಿ ಮೀಡಿಯಂ ಫ್ಲೇಮ್ ಇಡ್ರಿ ಗ್ಯಾಸ್ ಅಂತೂ, ಹೈ ಫ್ಲೇಮ್ ಅಂತೂ ಇಡಕ್ಕೆ ಹೋಗ್ಬೇಡ್ರಿ. ಇವಾಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಮೋದಕ ಹತ್ತಲಾರ್ದಂಗ ಅಂತ ಪ್ಲೇಟ್ ತೊಗೊರಿ. ಮೋದಕ ಅಂತೂ ಹಿಂಗೆ ಟಚ್ ಆಗಬಾರ್ದ್ರಿ ಪ್ಲೇಟ್. ಫ್ರೆಂಡ್ಸ್ ಮೋದಕ ಅಂತೂ 10 ನಿಮಿಷ ಬೇಯಿಸಿದ್ರೆ ಸಾಕ್ರಿ, ಜಾಸ್ತಿ ಏನು ಬೇಡ. ನೀವು ಇಡ್ಲಿ ಹೆಂಗೆ ಮಾಡ್ತೀರಲ್ಲ ಹಂಗೆ ಮಾಡ್ಕೊಂಡ್ರೆ ಸಾಕ್ರಿ. ಯಾಕಂದ್ರೆ ನೀವು ಇಡ್ಲಿ ಬೇಯಿಸೋದು 10 ರಿಂದ 15 ನಿಮಿಷ ಇಷ್ಟೇ ಇರ್ತೈತ್ರಿ ಇಡ್ಲಿ ಮಾಡುವಾಗ. ಹಂಗಂತೇಳಿ ನೀವು 10 ರಿಂದ 15 ನಿಮಿಷ ಮೋದಕ ಬೇಯಿಸ್ಕೊಂಡ್ರೆ ಆಯ್ತ್ರಿ. ಇದಂತೂ ಲಾಸ್ಟ್ ಪ್ರೊಸೆಸ್ ರೀ. ಬರ್ರಿ ಮತ್ತೆ ಒಂದು 10 ನಿಮಿಷ ಆದ್ಮ್ಯಾಗ ಮೋದಕ ಹೆಂಗೆ ಆಗ್ತೈತೆ ಅಂತೇಳಿ ನೋಡೋಣ ನಾವು. ಫ್ರೆಂಡ್ಸ್ ರೆಡಿ ಐತ್ರಿ ಡ್ರೈ ಫ್ರೂಟ್ ಮೋದಕ. ಈ ಡ್ರೈ ಫ್ರೂಟ್ ಮೋದಕ ಹೆಂಗೆ ಮಾಡೋದಂತೇಳಿ ಇವತ್ತಿನ ವಿಡಿಯೋದಾಗ ನಿಮಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ಕಮೆಂಟ್ನಾಗಂತೂ ತಿಳಿಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗಿದೆ ಡ್ರೈ ಫ್ರೂಟ್ ಮೋದಕ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.